Please do not repeat this mistake. Okay, madam. Better. Thank you. ಈಕಿ ಬರ್ದಾಳ ಟು ಪಬ್ಲಿಕ್, ಯಾಕಂದ್ರೆ ನಮ್ಗೆ ಒಬ್ಬರಿಗೆ ಬೇಕಾಗಿರಲಿಲ್ಲ ಪಬ್ಲಿಕ್ಗೆ ಇನ್ಸಲ್ಟ್ ಮಾಡೋಣ ಅದಕ್ಕೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋ ವಿಡಿಯೋ ಇದು ನೋಡಿ. ಒಬ್ಬ ಹುಡುಗಿ ಬಾದಾಮಿ ದೇವಾಲಯದ ಒಳಗೆ ಚಪ್ಪಲಿಯನ್ನು ಹಾಕ್ಕೊಂಡು ಒಳಗೆ ಬಂದಿದ್ದಕ್ಕೆ ಸಿಕ್ಕಾಪಟ್ಟೆ ತರಾಟೆಯನ್ನು ತೆಗೆದುಕೊಂಡಿರೋದು ಒಂದು ನ್ಯಾಷನಲ್ ನ್ಯೂಸ್ ಕೂಡ ಆಗ್ತಾ ಇದೆ. ಇದು ಸೆನ್ಸೇಷನ್ಗೂ ಕೂಡ ಕಾರಣವಾಗ್ಬಿಟ್ಟಿದೆ. ಯಾಕೆಂದರೆ ಒಬ್ಬ ಪ್ರವಾಸಿ ಮಹಿಳೆ ಅಲ್ಲಿನ ಸಿಬ್ಬಂದಿ ಯುವತಿಗೆ ಈ ಮಟ್ಟಿಗೆ ಅರ್ಥ ಮಾಡಿಸಿರೋದು, ಒಂದು ಹಿಂದೂ ಕಲ್ಚರ್ನ ಅರ್ಥ ಮಾಡಿಸಿದ್ದಾರೆ. ಮೊದಲ ಪ್ರಯತ್ನದಲ್ಲಿ ಅವ್ರು ಹೇಳಿದ್ರು ಕೂಡ ಕೇಳದೇ ಇದ್ದಾಗ ಅದು ಮತ್ತೆ ಪುನರಾವರ್ತನೆ ಆದಾಗ ಬಹಳ ಸಿಕ್ಕಾಪಟ್ಟೆ ತರಾಟೆಯನ್ನು ಕೂಡ ತೆಗೆದುಕೊಂಡಿರೋದು ನೋಡಿ. ದಿಟ್ಟ ಮಹಿಳೆಯ ಕಾರ್ಯವೈಖರಿಗೆ ಇದೀಗ ಎಲ್ಲೆಡೆ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ದ ಡಿಫ್ರೆನ್ಸ್ ಬಿಟ್ವೀನ್ ಟು ಕಲ್ಚರ್, ಹಿಂದೂ ಪರಂಪರೆ ಏನು ಹೇಳುತ್ತೆ, ಸನಾತನ ಧರ್ಮ ಏನು ಹೇಳುತ್ತೆ ಅನ್ನೋದನ್ನು ತನ್ನದೇ ದಾಟಿಯಲ್ಲಿ ಅರ್ಥ ಮಾಡಿಸಿರ್ತಕ್ಕಂಥ ಮಹಿಳೆ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ ಕೂಡ ಕೇಳಿಬರ್ತಾ ಇದೆ. ಜೊತೆಗೆ ಇದರ ಜೊತೆಗೆ ಇದು ಒಂದು ಧಾರ್ಮಿಕ ಸೂಕ್ಷ್ಮ ವಿಷಯ. ಇದನ್ನು ನಯವಾಗಿ ಆ ಮಹಿಳೆ ಹ್ಯಾಂಡ್ಲ್ ಮಾಡ್ಬೋದಿತ್ತು. ಇಷ್ಟೊಂದು ರಾದ್ಧಾಂತ ಮಾಡೋ ಅಗತ್ಯ ಇರಲಿಲ್ಲ, ಇಷ್ಟೊಂದು ಹೈಡ್ರಾಮಾ ಮಾಡೋ ಅಗತ್ಯ ಇರಲಿಲ್ಲ. ಆ ಯುವತಿಗೆ ಮುಜುಗರ ಆಗೋ ಹಾಗೆ ಯಾಕೆ ನಡ್ಕೊಂಡ್ರಿ ನೀವು ಅನ್ನೋ ಥರದ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದು. ಯಾಕೆಂದರೆ ಆ ಯುವತಿ ಕಣ್ಣೀರು ಹಾಕ್ತಾ ಇದ್ದಾಳೆ, ಗೋಗರಿತಾ ಇದ್ದಾಳೆ. ಆದರೆ ಆ ಸೊಕ್ಕನ್ನು ಅಡಗಿಸೋ ಪ್ರಯತ್ನದಲ್ಲಿ ಈ ಥರದ ಒಂದು ಪ್ರಯತ್ನ ನಡೆದಿದೆ ಅನ್ನೋ ಥರದ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರೋದು ನೋಡಿ. ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಸೆನ್ಸೇಷನ್ಗೆ ಕಾರಣವಾಗಿರ್ತಕ್ಕಂಥ ಘಟನೆ ಇದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ಹಾಗೂ ಧಾರ್ಮಿಕ ಪರಂಪರೆಯ ತಾಣ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಗುಹಾಂತರ ದೇವಾಲಯ, ಅಲ್ಲಿ ಆವರಣದಲ್ಲಿ ನಡೆದಂಥ ಘಟನೆ ಇದು ನೋಡಿ. ಪವಿತ್ರ ಹಾಗೂ ಐತಿಹಾಸಿಕ ದೇವಾಲಯದ ಒಳಗೆ ಚಪ್ಪಲಿಯನ್ನು ಧರಿಸಿ ಓಡಾಡ್ತಾ ಇದ್ದಂಥ ಒಬ್ಬ ಮುಸ್ಲಿಂ ಮಹಿಳೆ ಅನ್ನೋದಕ್ಕೆ ಬರೋದಿಲ್ಲ, ಯುವತಿ ಅಂತ ಅಂದ್ಕೋಣ. ಅಂದರೆ ಆ ಯುವತಿಯನ್ನು ಕಂಡಾಗ ಅಲ್ಲಿನ ಮಹಿಳಾ ಟೂರಿಸ್ಟ್ ಒಬ್ಬರು ಸ್ಥಳದಲ್ಲೇ ಹಿಡ್ಕೊಂಡು ತರಾಟೆ ತೆಗೆದುಕೊಳ್ತಾರೆ. ಆ ನಡುವೆ ಇಬ್ಬರು ಮಹಿಳೆಯರ ಜೊತೆ ತೀವ್ರ ವಾಗ್ವಾದದ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾವೆ. ಇಂಟರ್ನೆಟ್ನಲ್ಲೂ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ನೋಡಿ. ಆ ವಿಡಿಯೋದಲ್ಲಿ ಏನಿದೆ ಅಂದರೆ ಹಸಿರು ಬಣ್ಣದ ಉಡುಪನ್ನು ಧರಿಸಿರ್ತಕ್ಕಂಥ, ಜೊತೆಗೆ ಹಿಜಾಬನ್ನು ಹಾಕ್ಕೊಂಡಿರ್ತಕ್ಕಂಥ ಒಬ್ಬ ಯುವತಿ, ಅವಳಿಗೆ ಮಹಿಳಾ ಇಬ್ಬರು ಬಹಳ ಜಗಳ ಆಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಸಿಗುತ್ತೆ. ಬಟ್ ಏನು ವಿಷಯ ಅನ್ನೋದನ್ನು ಕೇಳ್ಪಟ್ಟಾಗ ಆ ಯುವತಿ ಆರಂಭದಲ್ಲಿ ಚಪ್ಪಲಿಯನ್ನು ಧರಿಸ್ಕೊಂಡೆ ಆ ಗುಹಾಲಯದ ಒಳಗೆ ಹೋಗಿ ಅಲ್ಲೇ ಓಡಾಡ್ತಾ ಇದ್ಲಂತೆ. ಇದನ್ನು ಮಹಿಳಾ ಟೂರಿಸ್ಟು ನೋಡಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಸರಿ ಹೇಳಿಬಿಟ್ಟಿದ್ದಾರೆ, ನೋಡಮ್ಮ ನೀನು ಈ ರೀತಿಯಾಗೆಲ್ಲ ಚಪ್ಪಲಿ ಹಾಕ್ಕೊಂಡು ಒಳಗೆ ಬರಬಾರ್ದು, ಇದು ನಿಮ್ಮ ಕಲ್ಚರ್ನಲ್ಲೂ ಕೂಡ ಇದೆಯಾ, ನೀವು ಏನಾದರೂ ಮಸೀದಿ ಒಳಗೆಲ್ಲ ಈ ಥರದ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗ್ತೀರಾ ಅನ್ನೋ ರೀತಿಯಾಗಿ ಅವರಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಸ್ವಲ್ಪ ದೇವಸ್ಥಾನವನ್ನೆಲ್ಲ ಗುಹಾಲಯವನ್ನೆಲ್ಲ ಸುತ್ತರಿದು ಮತ್ತೆ ಅದೇ ಗುಹಾಲಯದ ಒಳಗೆ ಹೋದಾಗ ಮತ್ತೆ ಕಾನೂನನ್ನು ಮುರಿದಿರೋದು, ದಟ್ ಮೀನ್ಸ್ ಅಲ್ಲಿನ ರೂಲ್ಸ್ಗಳನ್ನು ಬ್ರೇಕ್ ಮಾಡೋದು ಮತ್ತೆ ಗೊತ್ತಾಗುತ್ತೆ. ಹಾಗಾಗಿ ಮತ್ತೆ ಇವರು ತರಾಟೆಗೆ ತೆಗೆದುಕೊಳ್ತಾರೆ. ಚಪ್ಪಲಿ ಧರಿಸಿದಂಥ ಮಹಿಳೆಯ ಹೆಸರು ರೋಶ್ನಿ ಮುಸ್ತಾಫಿ ಅಂತ. ದೇವಾಲಯದ ಪಾವಿತ್ರ್ಯತೆಗೆ ಧಕ್ಕೆ ತರ್ತಾ ಇರೋದನ್ನು ಒಬ್ಬ ಪ್ರವಾಸಿ ಮಹಿಳೆ ಪ್ರಶ್ನೆ ಮಾಡ್ತಾ ಇರೋದು. ನೀವು ಇಲ್ಲಿನ ಸಿಬ್ಬಂದಿ ಆಗಿದ್ದೀರಿ ಅಂತಲೂ ಕೂಡ ಕ್ಲಾಸ್ ತೆಗೆದುಕೊಂಡಿರೋದು. ನಾನು ಇಲ್ಲಿನ ಸಿಬ್ಬಂದಿ, ನಾನೇನು ಬೇಕಾದರೂ ಮಾಡ್ತೀನಿ ಅನ್ನೋ ಥರದಲ್ಲಿ ದರ್ಪದಲ್ಲಿ ಮಾತನಾಡ್ಲಿಕ್ಕೆ ಹೋಗಿದ್ರಂಥವ್ರು ರೋಶ್ನಿ ಮುಸ್ತಾಫಿ ಅವರು. ಇಲ್ಲಿನ ಸಿಬ್ಬಂದಿ ಆಗಿರ್ಬೋದು, ಆದರೆ ಹಿಂದೂ ಕಲ್ಚರ್ನ ರೆಸ್ಪೆಕ್ಟ್ ಮಾಡಬೇಕು, ನಿಮ್ಮಲ್ಲೂ ಇದೇ ರೀತಿಯಾದಂಥ ನಿಯಮಗಳಿದೆಯಾ, ನೀವು ಆಗ ಹೋಗ್ತೀರಾ, ನೀವು ರೆಸ್ಪೆಕ್ಟ್ ಮಾಡ್ತೀರಾ ತಾನೇ, ಹಾಗೆ ಹೀಗೆ ಅಂತೆಲ್ಲ ಒಂದಿಷ್ಟು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು, ಜೊತೆಗೆ ಆಕೆಯಿಂದ ಒಂದು ಕ್ಷಮಾಪಣಾ ಪತ್ರವನ್ನು ಕೂಡ ಬಹಳ ಒತ್ತಾಯಪೂರ್ವಕವಾಗಿ ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ನನ್ನ ಬಿಟ್ಟುಬಿಡ್ರಿ ನನ್ನನ್ನು ಅನ್ನೋ ರೀತಿಯಾಗಿ ಆ ಯುವತಿ ಜಾರ್ಕೊಳ್ತಾ ಇದ್ದಾಳೆ. ಆದರೆ ಈ ಮಹಿಳೆ ಪಟ್ಟು ಹಿಡ್ಕೊಂಡು ನೀನು ಮೊದಲು ಕ್ಷಮಾಪಣಾ ಪತ್ರವನ್ನು ಬರೆದು ಕೊಡಬೇಕು ಅನ್ನೋ ರೀತಿಯಾಗಿ ಆಕೆಯಿಂದ ಒತ್ತಾಯಪೂರ್ವಕವಾಗಿ ಕ್ಷಮಾಪಣಾ ಪತ್ರವನ್ನು ಬರ್ಕೊಂಡಿದ್ದಾರೆ. ಬರ್ಕೊಟ್ಟ ನಂತರವೂ ಕೂಡ ಅದರಲ್ಲಿ ಒಂದು ಹೆಸರಿಲ್ಲ, ಡೇಟ್ ಇಲ್ಲ, ಸರಿಯಾಗಿ ರೀತಿಯಾದಂಥ ಕ್ಷಮಾಪಣೆಯನ್ನು ಕೇಳಿಲ್ಲ. ಇದನ್ನು ಓದಮ್ಮ ಒಂದು ಸರಿ ಏನು ಬರೆದಿದೆಯಾ ಅನ್ನೋದನ್ನು ಕೂಡ ಕೇಳಿದಾಗ ಆಕೆ ನೆಗ್ಲೆಕ್ಟ್ ಮಾಡಿದ್ದಾಳೆ. ಮತ್ತು ಇನ್ನೂ ಸ್ವಲ್ಪ ಕ್ಲಾಸ್ ತೆಗೆದುಕೊಂಡ ಮೇಲೆ ಕಣ್ಣೀರು ಇಡ್ತಾನೆ ಅದನ್ನು ಓದೋ ಪ್ರಯತ್ನವನ್ನು ಕೂಡ ಆ ಮಹಿಳೆ ಮಾಡಿದ್ದಾಳೆ. ಜೊತೆಗೆ ಇದೇ ನಿನ್ನ ಲವ್ ಲೆಟ್ರ್ ಬರೆದಿರೋ ಥರ ಬರೆದಿದೆಯಲ್ಲ, ಓದು ಒಂದು ಸರಿ ಅನ್ನೋ ರೀತಿಯಾಗೂ ಕೂಡ ಅಲ್ಲಿ ಚರ್ಚೆಗಳು ನಡೆದಿರೋದು. ಒಟ್ಟಾರೆ ಟೋಟಲ್ ಹೈಡ್ರಾಮಾ ಅಂತಲೂ ಕೂಡ ಕರಿಬೋದು ನೋಡಿ. ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆದ ಬೆನ್ನಲ್ಲೇ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಕೂಡ ಕೇಳಿಬರ್ತಾ ಇರೋದು. ಇದು ನಿಮಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಅಂತ ಇರೋದಿಲ್ಲ. ಎಲ್ರಿಗೂ ಕೂಡ ಒಂದೇ ನಿಯಮ, ಒಂದೇ ರೂಲ್ಸ್ ಇರುತ್ತೆ. ಬರೀ ಸಾರ್ವಜನಿಕ ಕಾರಿಡಾರ್ ಅಲ್ಲ ಅದು, ನೀವು ಚಪ್ಪಲಿ ಹಾಕ್ಕೊಂಡು ಹೋಗಿರೋದು 6ನೇ ಶತಮಾನದ ಭವ್ಯ ಹಿಂದೂ ದೇವಾಲಯದ ಪವಿತ್ರ ತಾಣ ಅದು. ನೀವು ASI ಸಿಬ್ಬಂದಿ ಆಗಿದ್ದರೂ ಸಹ ಪ್ರತಿಯೊಬ್ಬ ಭಕ್ತ ಪ್ರವಾಸಿಗರಿಂದ ಏನು ನಿರೀಕ್ಷೆ ಮಾಡ್ತೀವಲ್ವ, ಕನಿಷ್ಠ ಗೌರವ, ರೆಸ್ಪೆಕ್ಟ್, ಭಕ್ತಿ, ಸೌಜನ್ಯ ಅದನ್ನು ನೀವು ಪಾಲಿಸಲೇಬೇಕು. ಚಪ್ಪಲಿಗಳನ್ನು ಹೊರಗಿಡಲೇಬೇಕು.
ಪ್ರೋಟೋಕಾಲ್ ಏನೇನು ಇರುತ್ತೋ ಅದೆಲ್ಲವನ್ನು ಕೂಡ ನೀವು ಪಾಲಿಸಲೇಬೇಕಾಗತ್ತೆ. ಧರ್ಮದ ಪಾವಿತ್ರ್ಯತೆ ಪರವಾಗಿ ನೀವು ನಿಲ್ಲಬೇಕಾಗತ್ತೆ ಅನ್ನೋ ಥರದಲ್ಲಿ ಒಂದಿಷ್ಟು ಚರ್ಚೆಗಳು ಒಂದು ಕಡೆ ಆಗ್ತಾಯಿದ್ರೆ, ಇನ್ನೊಬ್ಬರು ಆ ಯುವತಿ ಸಪೋರ್ಟಾಗೂ ಕೂಡ ನಿಂತ್ಕೊಂಡಿದ್ದಾರೆ. ಅಷ್ಟೊಂದು ಯಾಕಮ್ಮ ಗಲಾಟೆ ಮಾಡ್ತೀರಿ, ಬಿಸಿಲು ದೇಗೆಯಿಂದ ಆಕೆ ಪಾದಗಳನ್ನು ಏನಾದರೂ ನೀವು ರಕ್ಷಣೆ ಮಾಡಲಿಕ್ಕೆ ಸಾಧ್ಯನಾ? ಬಿಸಿಲಿಗೆ ಸುಡ್ತಾ ಇದೆ, ಕಾಲನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆ ರೀತಿ ಹೋಗಿರ್ಬೋದು ಅನ್ನೋ ಥರದಲ್ಲೂ ಕೂಡ ಕೆಲವೊಬ್ಬರು ಆ ಯುವತಿಯನ್ನು ಪರವಾಗೂ ಕೂಡ ನಿಂತ್ಕೊಂಡು ಬ್ಯಾಟ್ ಬೀಸೋ ಪ್ರಯತ್ನಗಳು ನಡೀತಾ ಇದ್ದಾವೆ. ಇನ್ನೊಬ್ಬರು ಹಿಂದೂ ದೇವಾಲಯಗಳಲ್ಲಿ ಮುಸ್ಲಿಮ್ರಿಗೆ ಏನು ಕೆಲಸ, ಅವ್ರಿಗೆ ಯಾಕೆ ಕೆಲಸ ಕೊಡ್ತೀರಿ, ಅವರು ರೆಸ್ಪೆಕ್ಟ್ ಮಾಡೋದಿಲ್ಲ, ಅವರ ಧಾರ್ಮಿಕ ಕೇಂದ್ರಗಳಲ್ಲಿ ಹಿಂದೂಗಳಿಗೆ ಏನಾದರೂ ಕೆಲಸ ಕೊಡ್ತಾರಾ ಅಂತಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನೂ ಕೆಲವೊಬ್ಬರು ಇದು ಧಾರ್ಮಿಕ ಸೂಕ್ಷ್ಮ ವಿಷಯ ಅಲ್ಲ, ಅವ್ರು ಬೇರೆ ರೀತಿಯಾಗಿ ಹ್ಯಾಂಡ್ಲು ಕೂಡ ಮಾಡಿದ್ದಾರೆ. ಆಕೆಗೆ ತಲೆಗೆ ಹಿಜಾಬ್ ಹಾಕ್ಕೊಳ್ಳೋದು ಗೊತ್ತು, ದೇವಸ್ಥಾನದ ಒಳಗೆ ಹೇಗಿರಬೇಕು ಅನ್ನೋದು ಗೊತ್ತಿಲ್ವಾ? ಹಾಗಾದರೆ ಚಪ್ಪಲಿ ಹಾಕ್ಕೊಂಡು ಹೋಗಬಾರ್ದು ಅನ್ನೋದು ಗೊತ್ತಿಲ್ವಾ? ಎಲ್ಲರ ಧರ್ಮ ಅವ್ರವ್ರಿಗೆ ಶ್ರೇಷ್ಠ, ಹಾಗೆ ನಮ್ಮ ಧರ್ಮವನ್ನು ಕೂಡ ಅವ್ರು ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಥರದಲ್ಲಿ ಚರ್ಚೆಗಳಾಗ್ತಾಯಿದೆ. ನೋಡಿ, ಕೊನೆಗಂತರೂ ಆ ತಪ್ಪೊಪ್ಪಿಗೆ ಪತ್ರವನ್ನು ಬರೆದು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಅದು ವೈರಲ್ ಆಗ್ತಾ ಇರೋದ್ರಿಂದ ಇನ್ನೂ ಕೂಡ ಆಕೆಗೆ ಒಂದು ದೊಡ್ಡ ಅವಮಾನ ಮಾಡಿರೋ ರೀತಿಯಾಗಿ ನೀವು ಮಾಡಿದಿರಿ ಅನ್ನೋ ಥರದ ಚರ್ಚೆಗಳು ಒಂದು ಕಡೆ ಆಗ್ತಾಯಿದೆ. ಇನ್ನು ಆ ದೇವಾಲಯದ ಬಗ್ಗೆ ಮಾತನಾಡ್ತಿರಲ್ವಾ, ಬಾದಾಮಿ ಭೂತನಾಥ ದೇವಾಲಯದ ಕಳಪೆ ನಿರ್ವಹಣೆ ಬಗ್ಗೆ ಗೊತ್ತಾ? ನೀವು ಮೊದಲು ಅದನ್ನು ಕ್ಲೀನ್ ಮಾಡಿ ಅಂತ ಇನ್ನೊಬ್ಬರು ಬಹಳ ಜನ ಹೇಳಿದ್ದಾರೆ. ಅಲ್ಲಿನ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಕೆಟ್ಟದಾಗಿದೆ. 6 ವರ್ಷಗಳ ಹಿಂದೆ ಬಾದಾಮಿ ಗುಹೆಗಳು ಮತ್ತು ಭೂತನಾಥ ದೇವಾಲಯಕ್ಕೆ ನಾವು ಕೂಡ ಭೇಟಿ ಕೊಟ್ಟಿದ್ದೀವಿ. ಅಲ್ಲಿನ ಗರ್ಭಗುಡಿ, ಒಳ ಗುಹೆಗಳು, ಮೂತ್ರದ ವಾಸನೆ ಬರುತ್ತೆ. ನಾವು ಭಾಳಷ್ಟು ಸರಿ ದೂರನೂ ಕೂಡ ಕೊಟ್ಟಿದ್ದೀವಿ. ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ಈ ಥರ ಸಿಲ್ಲಿ ವಿಷಯಗಳನ್ನು ಯಾಕೆ ಎತ್ಕೊಳ್ತೀರಿ ಅನ್ನೋ ಥರದ ಚರ್ಚೆಗಳು ಕೂಡ ಆಗ್ತಾ ಇರೋದು. ನೋಡಿ, ನಾನು ಯಾವ ರೀತಿಯಾಗಿ ನೋಡ್ತೀನಿ ಅಂದರೆ, ಇದು ಧರ್ಮದ ವಿಷಯ ಅಲ್ಲ. ಇಲ್ಲಿ ಆಕೆ ಮುಸ್ಲಿಂ ಮಹಿಳೆ, ಮುಸ್ಲಿಂ ಯುವತಿ, ಈತ ಹಿಂದೂ ವ್ಯಕ್ತಿ, ಅನೇಕರು ಹಿಂದೂ ಜನಾಂಗದವರೇ ಕೂಡ ಭಾಳಷ್ಟು ಸರಿ ಈ ಥರದ ನಿಯಮಗಳನ್ನು ಪಾಲಿಸೋದೇ ಇಲ್ಲ. ಅವರು ಕೂಡ ಕೆಲವೊಂದು ಸರಿ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾರೆ. ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಅರಿವು ಮೂಡಿಸೋ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ನಮ್ಮ ದೇವಾಲಯಗಳ ವಸ್ತ್ರ ಸಂಹಿತೆ ಅದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಯಾಕೆಂದರೆ ಒಂದು ದೇವಸ್ಥಾನದ ಒಳಗೆ ಹೋಗಬೇಕಾದ್ರೆ ಸಭ್ಯವಾಗಿರ್ತಕ್ಕಂಥ ಉಡುಗೆಯನ್ನು ಧರಿಸ್ಬೇಕು. ಬೇರೆ ಭಕ್ತರಿಗೆ ಮುಜುಗರ ಆಗಬಾರ್ದು. ಕೆಲವೊಬ್ರು ಶಾರ್ಟ್ಸ್ ಹಾಕ್ಕೊಂಡು ಹೋಗ್ತಾರೆ, ಅಲ್ಲೊಳಗೆ ಯಾರೋ ಧ್ಯಾನ ಮಾಡಲಿಕ್ಕೆ ಕೂತಿರ್ತಾರೆ, ಭಕ್ತಿಗೆ ಅಂತಲೇ ದೇವಸ್ಥಾನಕ್ಕೆ ಬಂದಿರ್ತಾರೆ. ಅವರು ಏಕಾಗ್ರತೆಗೆ ಭಂಗ ಉಂಟಾಗಬಾರ್ದು ಅನ್ನೋ ರೀತಿಯಾಗಿ ಮಹಿಳೆಯರು ಆಗಿರಲಿ, ಯುವತಿಯರಾಗಿರಲಿ ಸೀರೆ, ಚೂಡಿದಾರ್ ಅಂತ ಡೀಸೆಂಟ್ ಉಡುಪನ್ನು ಧರಿಸ್ಬೇಕು. ಪುರುಷರು ಪ್ಯಾಂಟ್, ಶರ್ಟ್, ಪಂಚೆ, ಈ ಶಾರ್ಟ್ಸ್ನೆಲ್ಲ ಹಾಕ್ಕೊಂಡು ಬರ್ತಾರಲ್ಲ ಆ ಥರದ್ದೆಲ್ಲ ಇರಬಾರ್ದು. ಪಂಚೆ, ಶರ್ಟ್, ಧೋತಿ ಈ ಥರದನ್ನು ಧರಿಸ್ಬೇಕು ಅನ್ನೋ ಥರದಲ್ಲೂ ಕೂಡ ಇದೆ. ಇಲ್ಲಿ ಆ ಮಹಿಳೆ ಕ್ಲಾಸ್ ತೆಗೆದುಕೊಂಡಿರ್ತಕ್ಕಂಥ ಮಹಿಳೆ ಜೀನ್ಸ್ ಪ್ಯಾಂಟು, ಟಿ ಶರ್ಟ್ ಹಾಕಿದ್ದಾರೆ. ನೀವು ಬದಲಾಗಮ್ಮ ಅನ್ನೋ ಥರದ ಚರ್ಚೆಗಳು ಕೂಡ ಒಂದು ಕಡೆ ಆಗ್ತಾ ಇದ್ದಾವೆ. ಬಟ್ ಒಂದು ಐತಿಹಾಸಿಕ ದೇವಾಲಯಗಳಿಗೆ ಬರುವಾಗ ಯಾಕೆ ಜೀನ್ಸ್ ಪ್ಯಾಂಟ್ ಅಂತ ಆ ಮಹಿಳೆಯ ವಿರುದ್ಧವೂ ಕೂಡ ಅನೇಕರು ಹರಿಹಾಯ್ದಿರೋದನ್ನು ಕೂಡ ಗಮನಿಸಿದ್ದೀರಿ. ಬಟ್ ಇದು ಸೂಕ್ಷ್ಮ ವಿಷಯ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಚಪ್ಪಲಿ ಅನ್ನೋ ವಿಷಯಗಳು ಬಂದಾಗ ನಾವು ಎಲ್ಲೆಲ್ಲೆಲ್ಲ ಹಾಕ್ಕೊಂಡು ಹೋಗಿರ್ತೀವಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಕೇವಲ ನಾವು ಧರಿಸಿರ್ತಕ್ಕಂಥ ಬಟ್ಟೆ, ಸೀರೆ, ಪ್ಯಾಂಟ್, ಶರ್ಟು ಒಂದು ಲೆವೆಲ್ ಆಫ್ ಡೀಸೆಂಟ್ ಆದರೆ, ನಾವು ಕಾಲಿಗೆ ಹಾಕುವಂಥ ಚಪ್ಪಲಿ ಎಲ್ಲೆಲ್ಲೆಲ್ಲಿ ಗಲೀಜಿರುತ್ತೋ, ಎಲ್ಲೆಲ್ಲೆಲ್ಲಿ ಪೊಲ್ಯೂಟ್ ಇರುತ್ತೋ ಅಲ್ಲೆಲ್ಲ ಅದು ಓಡಾಡಿ ಬಂದುಬಿಟ್ಟಿರುತ್ತೆ. ಅದನ್ನು ಕೂಡ ನೀವು ಗರ್ಭಗುಡಿ ಒಳಗೆ ಅಥವಾ ದೇವಸ್ಥಾನದ ಒಳಗೆ ಹಾಕ್ಕೊಂಡು ಓಡಾಡ್ತೀರಿ ಅಂದರೆ ಅಲ್ಲಿರ್ತಕ್ಕಂಥ ಪಾಸಿಟಿವ್ ವೈಬ್ ಮತ್ತು ಆ ಭಕ್ತಿಯನ್ನು ನೀವು ಕಲಕಿದ ಹಾಗೆ ಆಗುತ್ತೆ ಅನ್ನೋ ಥರದ ಚರ್ಚೆಗಳು. ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳಿದೆ ಆರಂಭದಲ್ಲಿ, ಗಂಭೀರವಾದಂಥ ವಿಷಯ. ಒಬ್ಬೊಬ್ಬರಿಗೂ ಒಂದೊಂದೇ ಅಭಿಪ್ರಾಯಗಳು ಕೂಡ ಇರುತ್ತೆ. ಈ ಕೇಸನ್ನು ಈ ಮಹಿಳೆ ಹ್ಯಾಂಡಲ್ ಮಾಡಿದ ರೀತಿ ಮತ್ತು ಆ ಪಾಠ ಕಲಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ರೀತಿ, ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಕಮೆಂಟ್ಸ್ಗಳೇನಾದರೂ ಇದ್ದರೆ ಖಂಡಿತವಾಗೂ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.